ರಾಜ್ಯ ಸರ್ಕಾರ ಮತ್ತೆ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಅನ್ನ ತರ್ತಕ್ಕಂತ ಆದೇಶವನ್ನ ಹೊರಡಿಸಿದೆ. ಆದೇಶವನ್ನು ಹೊರಡಿಸಿ ಯೂನಿಫಾರಂ ಮುಂಚೆನೆ ಇದ್ರೆ ಯೂನಿಫಾರಂ ಜೊತೆನಲ್ಲಿ ಹಿಜಾಬ್ ಅನ್ನು ಕೂಡ ಧರಿಸಬಹುದು ಅನ್ನುವಂತ ಮತ್ತೆ ಹೊಸ ವಿವಾದವನ್ನ ಶಾಲಾ ಕಾಲೇಜುಗಳಲ್ಲಿ ಬಿತ್ತಲಿಕ್ಕೆ ಈ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ನಾನು ಸರ್ಕಾರವನ್ನು ವಿನಂತಿಯನ್ನ ಮಾಡ್ತೇನೆ, ಹಿಜಾಬ್ ಆಗ್ಲಿ ಅಥವಾ ಹಿಂದೂಗಳ ಇನ್ನಿತರೆ ಸಂಕೇತಗಳನ್ನಾಗ್ಲಿ ಧರಿಸ್ಕೊಂಡು ಬರಬಾರ್ದು. ವಿದ್ಯಾರ್ಥಿಗಳಲ್ಲಿ ಏಕರೀತಿಯಾಗಿರ್ತಕ್ಕಂಥ ಭಾವನೆ ಇರಬೇಕು, ಭ್ರಾತೃತ್ವ ಇರಬೇಕು, ಸಮಾನತೆಯ ಚಿಂತನೆ ಇರಬೇಕು. ನಾವೆಲ್ಲರೂ ಕೂಡ ಸಮಾನರು. ವೇಷಭೂಷಣಗಳಲ್ಲಿ ಮೇಲು ಕೀಳು ಇವ್ಯಾವು ಕೂಡ ಕಾಣಬಾರ್ದು. ನಾವು ಒಂದೇ ಶಾಲಾ ಕಾಲೇಜುಗಳಲ್ಲಿ ಒಂದೇ ರೀತಿಯಾಗಿ ಇರಬೇಕು, ಸಮಾನವಾಗಿರ್ಬೇಕು ಅನ್ನುವ ದೃಷ್ಟಿಯಿಂದ ಒಂದು ಶಾಲಾ ಕಾಲೇಜುಗಳಲ್ಲಿ ಶಿಸ್ತನ್ನ, ಡಿಸಿಪ್ಲಿನ್ ಅನ್ನ ಮತ್ತು ನಾವೆಲ್ಲರೂ ಕೂಡ ಒಂದು, ಈ ಉದಾಹರಣೆ ಶ್ರೀಮಂತರು ಬಹಳ ವೆಚ್ಚದಾಯಕವಾಗಿರ್ತಕ್ಕಂಥ ಉಡುಕನ್ನ ಧರಿಸಿ ಬರಬಹುದು, ಬಡವರು ಬಹಳ ಕಡಿಮೆ ವೆಚ್ಚದ ಉಡುಪನ್ನ ಧರಿಸ್ಕೊಂಡು ಬರಬಹುದು. ಇವ್ಯಾವು ಕೂಡ ಬೇಡ. ಏಕರೀತಿಯಾಗಿರ್ತಕ್ಕಂಥ ಶಿಸ್ತನ್ನ ತರ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿ ಎಸ್.ಎಂ. ಕೃಷ್ಣ ಅವರ ಕಾಲದಿಂದ ಹಿಡ್ಕೊಂಡು ರಾಜ್ಯದ ಬಹಳಷ್ಟು ಶಾಲಾ ಕಾಲೇಜುಗಳಲ್ಲಿ ಯೂನಿಫಾರಂ ಅನ್ನ ತರಲಾಗಿತ್ತು. ಈ ವಿಷಯ ಉಡುಪಿಯಿಂದ ಮತ್ತೆ ಹೊಸ ವಿವಾದ ಆಗಿ ಹಿಜಾಬ್ ಅನ್ನ ಯಾರು ಹಾಕೊಂಡ್ಬರ್ತಾ ಇದ್ರು ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಅನ್ನ ಧರಿಸಬಾರ್ದು ಅಂತೇಳಿ ಉಡುಪಿ ಒಂದು ಜೂನಿಯರ್ ಕಾಲೇಜಿನಲ್ಲಿ ಈ ವಿಷಯ ಮುನ್ನೆಲೆಗೆ ಬಂದಾಗ ಆ ವಿಷಯ ಕೋರ್ಟ್ಗೆ ಹೋಗಿ ಹೈಕೋರ್ಟ್ ಕೂಡ ಹೇಳ್ತು ಹಿಜಾಬ್ ಅನ್ನ ಧರಿಸಬಾರ್ದು, ಯೂನಿಫಾರಂ ಅನ್ನೇ ಧರಿಸ್ಬೇಕು ಅಂತೇಳಿ ಬೊಮ್ಮಾಯಿ ಸರ್ಕಾರದ ನಿರ್ಧಾರವನ್ನ ಹೈಕೋರ್ಟ್ ಎತ್ತಿ ಹಿಡಿತು. ಆದ್ರೆ ಈಗ ಸಿದ್ದರಾಮಯ್ಯ ಅವರು ಮತ್ತೆ ಹಿಜಾಬ್ ಅನ್ನ ತರ್ತಾ ಇದ್ದಾರೆ. ಮತ್ತೆ ನೀವು ಹಿಜಾಬ್ ಅನ್ನ ತೊರೋದಾದ್ರೆ ಶಾಲಾ ಕಾಲೇಜುಗಳಲ್ಲಿ ಯೂನಿಫಾರಂ ಕತೆ ಏನು? ಯೂನಿಫಾರಮಿನ ಉದ್ದೇಶ ಏನು? ನಾವೆಲ್ಲರೂ ಕೂಡ ಒಂದಾಗಿರ್ಬೇಕು, ನಾವೆಲ್ಲರೂ ಕೂಡ ಮೇಲು ಕೀಳು ಇಲ್ಲ, ಒಂದೇ ರೀತಿಯಾಗಿ ನಮ್ಮಲ್ಲಿ ಸಮಾನ ರೀತಿ ಇರಬೇಕು, ಸಮಾನ ಚಿಂತನೆ, ಸಮಾನ ವಸ್ತ್ರ ಇರಬೇಕು ಅನ್ನೋ ದೃಷ್ಟಿಯಿಂದನೇ ತಾನೇ ಯೂನಿಫಾರಂ ಅನ್ನ ಮಾಡಿರೋದು. ಮತ್ತೆ ಯಾಕೆ ಸರ್ಕಾರ ಹಿಜಾಬ್ ಅನ್ನ ತರ್ತಾ ಇದೆ? ಇದು ತುಷ್ಟೀಕರಣ ಅಲ್ವಾ? ಇದು ಓಲೈಕೆಯ ರಾಜಕಾರಣ ಅಲ್ವಾ ಅನ್ನುವಂಥದ್ದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಮಧು ಬಂಗಾರಪ್ಪನವರು ಶಿಕ್ಷಣ ಸಚಿವರು ಅವರಲ್ಲಿ ಕೇಳ ಬಯಸ್ತೇನೆ. ಹಂಗಾದ್ರೆ ಯೂನಿಫಾರಂಗೆ ಏನ್ ಬೆಲೆ ಉಳಿತು? ನೀವು ಹಿಜಾಬ್ ಅನ್ನ ತರೋಂಥದ್ದಾದ್ರೆ ಅವ್ರು ಹೇಳ್ತಾರೆ ಇಲ್ಲ, ಹಿಂದೂಗಳು ಶಿವದಾರ ಹಾಕೊಂಡ್ ಬರ್ಬೋದು, ಆಮೇಲೆ ರುದ್ರಾಕ್ಷಿಯನ್ನ ಹಾಕೊಂಡ್ ಬರ್ಬೋದು, ಶಿವದಾರವನ್ನ ಹಾಕೊಂಡ್ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಶಿವದಾರ ಕಾಣುತ್ತಾ? ರುದ್ರಾಕ್ಷಿ ಕಾಣುತ್ತಾ? ಶಿವದಾರ ಆಗ್ಲಿ, ರುದ್ರಾಕ್ಷಿ ಆಗ್ಲಿ, ಅಥವಾ ಇನ್ಯಾವುದೇ ಸಂಕೇತಗಳಾಗ್ಲಿ, ಇವೆಲ್ಲ ಒಳಗಡೆ ಇರ್ತವೆ, ನಮ್ಮ ವಸ್ತ್ರದ ಒಳಗಡೆ ಇರ್ತವೆ, ಯಾರಿಗೂ ಕೂಡ ಕಾಣೋದಿಲ್ಲ. ಈಗ ಮುಖಕ್ಕೆ ರಾಚುವ ರೀತಿಯಲ್ಲಿ ಹಿಜಾಬ್ ಅನ್ನು ಹಾಕೊಂಡು ಬಂದಾಗ ಹಿಂದೂಗಳಲ್ಲಿ, ಹಿಂದೂ ಮಕ್ಕಳಲ್ಲಿ ಯಾವ ರೀತಿ ಭಾವನೆ ಬರಬಹುದು? ಇದ್ಯಾವುದು ಕೂಡ ಬೇಡ. ನಾವೆಲ್ಲರೂ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಒಂದೇ ಬಣ್ಣದ ಯೂನಿಫಾರಂ ಅನ್ನ ಹಾಕೊಂಡು ಬರಬೇಕು ಅನ್ನುವ ದೃಷ್ಟಿಯಿಂದ ಏನು ಯೂನಿಫಾರಂ ಪಾಲಿಸಿಯನ್ನ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ವರ್ಷಗಳಿಂದ ಜಾರಿಗೊಳಿಸಲಾಗಿತ್ತು. ಅದಕ್ಕೆ ಸಮಸ್ಯೆ ಮಾಡ್ತಾ ಇರೋದು ಯಾಕೆ? 2022ರಿಂದ ಬೊಮ್ಮಾಯಿ ಅವರ ಸರ್ಕಾರ ಹಿಜಾಬ್ ಅನ್ನ ತೆಗೆದಾಕಿ ಯೂನಿಫಾರಂ ಅನ್ನ ಮುಂದುವರಿಸಿತ್ತು. ಅಲ್ಲಿಂದ ಇಲ್ಲಿಯವರೆಗೆ ಯಾವುದೇ ಸಮಸ್ಯೆ ಆಗಿರ್ಲಿಲ್ಲ. ಈಗ ಮತ್ತೆ ಹಿಜಾಬ್ ಅನ್ನ ಯಾಕೆ ತರ್ತಾ ಇದ್ದೀರಿ?
ಇದು ತುಷ್ಟೀಕರಣ ನೀತಿ ಅಲ್ವಾ? ಓಲೈಕೆ ರಾಜಕಾರಣ ಅಲ್ವಾ? ಹಾಗಾಗಿ ಕೂಡಲೇ ಈ ಒಂದು ನಿರ್ಧಾರವನ್ನು ಹಿಂತೆಗೆದುಕೊಳ್ಬೇಕು. ಮಕ್ಕಳಲ್ಲಿ ಒಂದೇ ರೀತಿಯಾಗಿರ್ತಕ್ಕಂಥ ಸಮಾನವಾಗಿರ್ತಕ್ಕಂಥ ಶಿಸ್ತನ್ನ, ಒಂದೇ ನಿಯಮವನ್ನ, ಒಂದೇ ನೀತಿಯನ್ನ ಶಾಲಾ ಕಾಲೇಜುಗಳಲ್ಲಿ ಜಾರಿಗೆ ತರಬೇಕು. ಮಕ್ಕಳಲ್ಲಿ ಶೈಕ್ಷಣಿಕ ವಾತಾವರಣವನ್ನ ರೂಪಿಸಬೇಕು. ಈ ಎಲ್ಲ ಹಿನ್ನೆಲೆಯಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಕೇಸರಿ ಶಾಲೆ ಹಾಕೊಂಡ್ ಬರ್ತೀವಿ ಅಂತ ಯಾರೋ ವಿದ್ಯಾರ್ಥಿಗಳು ಹೇಳ್ಬೋದು. ಅದಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳ್ತಾರೆ. ಹಂಗಾದ್ರೆ ಹಿಜಾಬ್ ಹಾಕೊಂಡ್ ಬರ್ತಾರೆ, ನಮಗೆ ಕೇಸರಿ ಶಾಲೆ ಹಾಕೊಂಬರಕ್ಕೆ ಯಾಕೆ ಕೊಡಲ್ಲ ನೀವು ಅನುಮತಿನ ಅಂತ ಕೇಳಿದ್ರೆ ಸರ್ಕಾರ ಏನ್ ಹೇಳುತ್ತೆ? ಇಲ್ಲ, ನೀವು ಶಿವದಾರ ಹಾಕೊಂಬರ್ಬೋದು, ಆಮೇಲೆ ರುದ್ರಾಕ್ಷಿ ಹಾಕೊಂಬರ್ಬೋದು, ಇನ್ಯಾವುದೋ ಹಾಕೊಂಬರ್ಬೋದು ಅಂತ ನೀವು ಹೇಳಿದ್ರೆ ಅವು ಯಾವ ಕೂಡ ಹೊರಗಡೆ ಕಾಣ್ತಕ್ಕಂಥವಲ್ಲ. ಹಾಗಾಗಿ ನಾನು ಸರ್ಕಾರವನ್ನ ಆಗ್ರಹ ಪಡಿಸ್ತೇನೆ, ಶಾಲಾ ಕಾಲೇಜುಗಳಲ್ಲಿ ಈ ರೀತಿಯ ಮತ್ತೆ ಸಮಸ್ಯೆಗಳನ್ನು ನಿರ್ಮಾಣ ಮಾಡತಕ್ಕಂಥ ನೀತಿಯನ್ನ ತರಬಾರ್ದು. ಕೂಡಲೇ ಈ ಒಂದು ನಿರ್ಧಾರವನ್ನ, ಆದೇಶವನ್ನ ವಾಪಸ್ ತೆಗೆದುಕೊಳ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಸರ್ಕಾರ ಮಾಡೋದನ್ನ ಇದ್ನು ಮೊದಲು ಶಿಕ್ಷಕರ ನೇಮಕಾತಿಯನ್ನ ಮಾಡ್ಲಿ. ಯೂನಿವರ್ಸಿಟಿಗಳೆಲ್ಲ ಖಾಲಿ ಇದಾವೆ, ಅಲ್ಲಿ ಉಪನ್ಯಾಸಕರ ನೇಮಕಾತಿಯನ್ನ ಮಾಡ್ಲಿ. ಶಾಲಾ ಕಾಲೇಜುಗಳಲ್ಲಿ ಅನೇಕ ಕಡೆಗಳಲ್ಲಿ ಶೌಚಾಲಯಗಳಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಅವುಗಳನ್ನ ಮೊದಲು ಕೊಡ್ಲಿ. ಶಾಲಾ ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತ ಸೌಲಭ್ಯಗಳನ್ನ ಏನ್ ಕೊಡ್ಬೇಕು ಅದನ್ನ ಕೊಡ್ಲಿ. ಶೈಕ್ಷಣಿಕ ಗುಣಮಟ್ಟವನ್ನ ತರುವಂತದ್ರ ಕಡೆ ಗಮನ ಕೊಡ್ಲಿ. ಈ ತರದ ಬೇಕಿಲ್ಲದೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಮತ್ತೆ ಮುನ್ನೆಲೆಗೆ ತಂದು ಸಮಸ್ಯೆಗಳನ್ನ ನಿರ್ಮಾಣ ಮಾಡತಕ್ಕಂಥ ಕೆಲಸವನ್ನ ಸಿದ್ದರಾಮಯ್ಯ ಸರ್ಕಾರ, ಮಧು ಬಂಗಾರಪ್ಪನವರು ಮಾಡಬಾರದು ಅನ್ನುವಂಥದ್ದನ್ನ ನಾನು ಅವರಿಗೆ ಹೇಳೋದಕ್ಕೆ ಬಯಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.